ಮನುಷ್ಯನಾಗಿ ಬಾಳಿಸ್ತಾನೆ. ಅವನ ದೈವತ್ವನೂ ಬೇಡ, ಯಾವತ್ತೂ ಬೇಡ. ಅವನಿಗೆ ಮನುಷ್ಯನಾಗಿ ಸಾಕಾಗ್ತದೆ. ಎಷ್ಟು ಪುರಾಣಗಳು ಏನೇ ಉಂಟು ನಮ್ಮಲ್ಲಿ ಇವೆಲ್ಲ ಮನುಷ್ಯನನ್ನು ಸರಿದಾರಿಗೆ, ಪ್ರಾಣಿಗಳ ಸರಿದಾರಿಗೆ ಕಲಿತಲ್ಲ. ಪ್ರಾಣಿಗಳು ಯಾವತ್ತೂ ತಮ್ಮ ದಾರಿಯನ್ನು ಬಿಟ್ಟೆ. ಹುಲಿ ಗೊತ್ತಿರಲಿಲ್ಲ, ಇಲ್ಲಿಂದ ಎಂಥ ಕಾಲ ಬಂದು ಹುಲಿ ಗೊತ್ತಿರೋದಿಲ್ಲ. ಹಸು ಎಂಥ ಕಾಲ ಬಂದು ಮಾಂಸ ತಿನ್ನೋದಿಲ್ಲ, ತಿಂತದೆ. ಮನುಷ್ಯನಾಗಿ ಹೋಗಿ ತಿನ್ನಬಾರದು ತಿಂತಾನೆ, ಮಾತಾಡಬಾರದು ಮಾತಾಡ್ತಾನೆ, ಮಾಡಬಾರದು ಮಾಡ್ತಾನೆ, ಎಲ್ಲ ಮಾಡಿ ನಾನೇ ಸರ್ವಜ್ಞ ಅಂತ ಅಹಂಕಾರ ಯುಕ್ತನಾಗಿ ನಡೀತಾನೆ. ಇದಕ್ಕೋಸ್ಕರವಾಗಿ ಎಲ್ಲ ಇರ್ತದೆ ನಮಗೆ ಪುರಾಣಗಳು, ಕಥೆಗಳು, ಸಂಗೀತಗಳು, ನಾಟಕಗಳು ಏನೇನುಂಟು. ಈ ಸಂಸ್ಕಾರ ಕೊಡ್ತಕ್ಕಂಥ ದಿಕ್ಕುಗಳು ಏನಿದೆ, ಸಂಸ್ಕಾರವೇ ಸತ್ವಯಿಸುವ ಇವತ್ತು ನಾನನ್ನು ಒಪ್ಕೊಳ್ಳಬೇಕು. ಸಂಸ್ಕಾರ ಕೊಡ್ತಕ್ಕಂಥದ್ದು 3 ಜಾಗ: ಒಂದು ಮನೆ, ಒಂದು ಶಾಲೆ, ಒಂದು ಮಠ. 3 ನಾಶ ಆಗಿದೆ. ಮನೆಯಲ್ಲಿ ತಂದೆ ತಾಯಿಗಳ ಮುಖವನ್ನು ಮಕ್ಕಳು ನೋಡೋದಿಲ್ಲ, ಗಂಡನ ಮುಖ ಹೆಂಡತಿ ನೋಡೋದಿಲ್ಲ, ಹೆಂಡತಿ ಮುಖ ಗಂಡ ನೋಡೋದಿಲ್ಲ. ಇವನೇನು ಹೋಗ್ತಾನೆ ಬೆಳಗ್ಗೆ ಗೊತ್ತಿಲ್ಲ, ಹೆಂಡತಿಯಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಈಗ ಈ ಬಿಟ್ಟಿ ಭಾಗ್ಯ, ಈ ಭಾಗ್ಯ ಕೊಟ್ಟು ಹೆಂಡತಿ ಬೆಳಿಗ್ಗೆ ಬಸ್ ತಿರುಗಿ ಹೋಗ್ತಾರೆ, ರಾತ್ರಿಗೆ ಬರ್ತಾರೆ ಗೊತ್ತಿಲ್ಲ ಅಂತ ಕೆಲಸ ಆಗಿದೆ. ಸಂಸ್ಕಾರ ಇದೆಯಾ? ತಂದೆ ತಾಯಿಯ ಆರೈಕೆಯಲ್ಲಿ ಬೆಳೆದಂತಹ ಮಕ್ಕಳು, ತಂದೆ ತಾಯಿಯ ವಾತ್ಸಲ್ಯದಲ್ಲಿ ಬೆಳೆದಂತಹ ಮಕ್ಕಳು ಈ ರಾಷ್ಟ್ರವನ್ನು ಕಟ್ಟಿದ್ದಾರೆ. ಹುಟ್ಟುಗಾಡಿನಲ್ಲಿ ಅಲೆದಾಡಿ ತುತ್ತು ಅನ್ನಕ್ಕೋಸ್ಕರವಾಗಿ ಕಷ್ಟಪಟ್ಟಂತಹ ತಾಯಿ ಜೀಜಾಬಾಯಿ ಶಿವಾಜಿಯ ತೊಡೆಯ ಮೇಲೆ ಹಾಕಿಕೊಂಡು ವಿರೋಧವಾಗಿರತಕ್ಕಂತಹ ಕಥೆಗಳನ್ನು ಹೇಳಿ 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 ರಾಷ್ಟ್ರ ಪ್ರೇಮವನ್ನು ತುಂಬಿ ಹಿಂದೂ ರಾಷ್ಟ್ರವನ್ನು ಕಟ್ಟಿದ್ದು ತಾಯಿ ಜೀಜ. ಎಲ್ಲಿದೆ ಮಕ್ಕಳಿಗೆ? ಎಲ್ಲಿದೆ ಮಕ್ಕಳಿಗೆ? ಯಾವ ಸಂಸ್ಕಾರ ಮಕ್ಕಳು ಕೊಡ್ತಾ ಇದ್ದೀವಿ? ತಿಂಡಿ ತಿನ್ನಲಿಲ್ಲ ಅಂದ್ರೆ ಮೊಬೈಲ್ ಕೊಡ್ತೀವಿ ಕೈಗೆ, ಊಟ ಮಾಡಲಿಲ್ಲ ಅಂದ್ರೆ ಕೈಗೆ ಮೊಬೈಲ್ ಕೊಡ್ತೀವಿ. ಏನು ಮಾಡಿ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡುವ, ಮೊಬೈಲ್ ಕಲಿಸಿ 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 10 ವರ್ಷಕ್ಕೆ ಮಕ್ಕಳಿಗೆ ಕುರುಡು ಹೋಗ್ತದೆ, ಕಣ್ಣು ಹೋಗ್ತದೆ. ಕುರುಡು ಅಂದರೆ ಕಣ್ಣು ಹೋಗೋದು ಒಂದೇ ಇಲ್ಲ, ಕುರುಡು ಅಜ್ಞಾನ ಸಂಖ್ಯೆ ಈ ದಿಕ್ಕಿದೆ. ಇನ್ನು ಮಠಗಳು, ದೇವಸ್ಥಾನಗಳು, ರಾಜಕೀಯದ ದೊಡ್ಡ ತಾಣ. ಒಂದು ನಾಚಿಕೆ ಆಗ್ತದೆ ನಮಗೆ. ನಾನು ಸಾರಿ ಯಾರಿಗೂ ಇರೋದಿಲ್ಲ, ನನ್ನ ಧರ್ಮಕ್ಕೆ ಮಾತ್ರ ಹೇಳಿದ್ರೆ, ನನ್ನ ಸನಾತನ ಧರ್ಮಕ್ಕೆ ತಲೆಬಾಗ್ತದೆ. ನಾನೊಬ್ಬ ಭಾರತೀಯ ಧೈರ್ಯವಾಗಿ ಹೇಳಬೇಕು. ಮತ್ತೆ ಇಂತಹ ಇದಕ್ಕೆಲ್ಲ ಏನಾಗಿದೆ ಮಠ ಮುಂದೆ ದೇವಸ್ಥಾನಗಳಲ್ಲಿ? ಹಾಗಾದ್ರೆ ಒಳ್ಳೆದಿಲ್ವಾ? ಇದ್ದಾವೆ, ಅವರಿಗೆ ಗೌರವ ಇದೆ, ಅವರಿಗೆ ಸ್ಥಾನಮಾನ ಇಲ್ಲ. ಲಫಂಗರಿಗೆ ಮಾಡಬಾರ್ದು ಕೆಲಸ ಮಾಡ್ತಕ್ಕಂಥವ್ರಿಗೆ